ನಮ್ಮ ಕನ್ನಡದ ಹೆಮ್ಮೆಯ ನಿರ್ದೇಶಕ ನಟ ರಿಷಬ್ ಶೆಟ್ಟಿ ಅವರ ಇನ್ಸ್ಟಾಗ್ರಾಮ್ ಫಾಲೋಯಿಂಗ್ ಬಗ್ಗೆ ಬಹಳಷ್ಟು ಚರ್ಚೆ ಆಗ್ತಿದೆ. ಯಾಕಂದ್ರೆ ಇತ್ತೀಚೆಗೆ ಒಂದಷ್ಟು ಅನ್ಫಾಲೋ ಮಾಡಿದ್ರು ಅಂತ. ಆದರೆ ಒಳಗಿನ ಒಂದು ಅಸಲಿ ಮ್ಯಾಟ್ರ್ ಇದೆ, ಯಾಕೆ ಆ ಥರ ಅವ್ರು ಮಾಡಿದ್ದಾರೆ, ಅದಕ್ಕೆ ಬೇರೆ ಒಂದು ಏನೋ ಒಂದು ದಾರಿ ಏನಿದೆ ಅಥವಾ ಕಾರಣ ಏನಿದೆ, ರೀಸನ್ ಏನಿದೆ, ಅದನ್ನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತೀನಿ. ನಾನು ಅವಿನಾಶ್ ಶಿವನ್, ಇದು ಸುಮನ್ ಟಿವಿ ಕನ್ನಡ ಸ್ಪೆಷಲ್. ಇವತ್ತು ಈ ವಿಚಾರದ ಬಗ್ಗೆ ಇನ್ ಡೀಟೇಲ್ ಆಗಿ ನೋಡೋಣ. For business and personal promotions, please contact 9686376663. ಹೊಂಬಾಳೆ ಅವ್ರನ್ನ ಫಸ್ಟ್ ಅನ್ಫಾಲೋ ಮಾಡಿದಾಗ ಏನೋ ರಿಫ್ಟ್ ಆಗಿರಬಹುದು, ಏನಾದರೂ ಹಣಕಾಸಿನ ವಿಚಾರವಾಗಿ ಗೊಂದಲ ಆಗಿದೆ ಅನ್ನೋ ಒಂದು ಪ್ರಶ್ನೆ ಇತ್ತು, ನಂಬರ್ 1. ಎರಡನೇದಾಗಿ, ಈಗ ಅವರು ರಾಜ್ ಬಿ ಶೆಟ್ಟಿ ಅತ್ಯಾಪ್ತರು, ಕಾಂತಾರದ ಕ್ಲೈಮ್ಯಾಕ್ಸ್ ಎಲ್ಲ ಡೈರೆಕ್ಟ್ ಮಾಡಿದ್ದ ರಾಜ್ ಬಿ ಶೆಟ್ಟಿ ಅವ್ರನ್ನ ಕೂಡ ಅನ್ಫಾಲೋ ಮಾಡಿದಾಗ ಏನು ನಡೀತಾ ಇದೆ ಅನ್ನೋ ಒಂದು ಪ್ರಶ್ನೆ ಮಾಡೋದು. ಅಲ್ಲಿಗೆ ನಿಲ್ಲಿಲ್ಲ ಇದು. ಅದಾದಮೇಲೆ ರುಕ್ಮಿಣಿ ವಸಂತ್ ಅವ್ರನ್ನ ಅವರು ಅನ್ಫಾಲೋ ಮಾಡ್ತಾರೆ. ಸೊ ಆಗಲೂ ಕೂಡ ಪ್ರಶ್ನೆಗಳು ಮುಂದುವರಿಯುತ್ತೆ, ವಾಟ್ಸ್ ಹ್ಯಾಪನಿಂಗ್ ಅಂತ. ಸೊ ಒಂದು ಡೌಟ್ ಎಲ್ಲರಲ್ಲೂ ಕೂಡ ಇತ್ತು, ಎಷ್ಟು ರೀತಿಯಾಗಿ ಏನಾದರೂ ಕಂಪ್ಲೀಟ್ ಎಲ್ಲ ಅನ್ಫಾಲೋ ಮಾಡಿ ಫ್ಯಾಮಿಲಿ ಮತ್ತು ಅವರ ಬ್ಯಾನರ್ನ ಅವರು ಉಳಿಸ್ಕೋಬೋದಾ ಅಂತ. ಅದು ನಿನ್ನೆ ನಿಜ ಆಗಿದೆ. ರಿಷಬ್ ಶೆಟ್ಟಿ ಅವರೀಗ ಬರೀ 3 ಜನರನ್ನ ಫಾಲೋ ಮಾಡ್ತಿದ್ದಾರೆ. ಬಹುತೇಕ ಯಾರ್ಯಾರನ್ನ ಅವರ ವೈಯಕ್ತಿಕ ಅಕೌಂಟಿಂದ ಫಾಲೋ ಮಾಡ್ತಾ ಇದ್ರು ಎಲ್ಲವೂ ಕೂಡ ಈಗ ಅನ್ಫಾಲೋ ಆಗಿದೆ, ಇನ್ಕ್ಲೂಡಿಂಗ್ ಕಿಚ್ಚ ಸುದೀಪ್ ಅವರು, ದರ್ಶನ್ ತೂಗುದೀಪ್ ಅವರು, ಪ್ರಧಾನಿ ನರೇಂದ್ರ ಮೋದಿ ಅವರು, ರಕ್ಷಿತ್ ಶೆಟ್ಟಿ ಕೂಡ, ಅವ್ರನ್ನೂ ಕೂಡ ಅವರ ಪರ್ಸನಲ್ ಅಕೌಂಟ್ ಇದೆಯಲ್ಲ ರಿಷಬ್ ಶೆಟ್ಟಿ ಅಂತ ಏನು ಬ್ಲೂ ಟಿಕ್ ಇದೆ, ಅದರಿಂದ ಅನ್ಫಾಲೋ ಮಾಡಿದ್ದಾರೆ. ಒಂದು ಚರ್ಚೆ ಹೇಳ್ತು ಏನಂತಂದರೆ, ಓಕೆ ಇವರು ಒಂದಷ್ಟು ಜನ ಸ್ಟಾರ್ಟಿಂಗಲ್ಲಿ ಅನ್ಫಾಲೋ ಮಾಡಿದ್ದು ಏನೋ ಸಮಸ್ಯೆ ಇತ್ತು ಏನೋ ಅಂತ, ಆದರೆ ಎಲ್ಲರನ್ನೂ ಕೂಡ ಸಾರಾಸಗಟಾಗಿ ಅನ್ಫಾಲೋ ಮಾಡಿ, ಇನ್ಕ್ಲೂಡಿಂಗ್ ಅವರ ಪ್ರಾಣ ಸ್ನೇಹಿತ ರಕ್ಷಿತ್ ಅವ್ರನ್ನೂ ಕೂಡ ಯಾಕೆ ಅಂತ ಒಂದು ಪ್ರಶ್ನೆ ಬಂತು. ಕೆಲವರೆಲ್ಲ ಮಾತಾಡೋಕ್ಕೆ ಶುರು ಮಾಡಿದ್ರು, ಇಲ್ಲ ಬೆಳಿಬೇಕಾದ್ರೆ ಒಂದು ರೀತಿ, ಬೆಳೆದ ಮೇಲೆ ಇನ್ನೊಂದು ರೀತಿ ಅಂತ. ಯಶ್ ಅವ್ರನ್ನ ಕಾಪಿ ಮಾಡ್ತಿದ್ದಾರೆ ಅನ್ನೋದು ಕೂಡ ಆಯಿತು. ಆದರೆ ನಾವು ಸ್ವಲ್ಪ ಒಳಗೆ ಹೋಗಿ ನೋಡಿದಾಗ ಒಂದು ವಿಚಾರ ಗೊತ್ತಾಗ್ತದೆ, ಮೇ ಬಿ ರಿಷಬ್ ಅವರಿಗೆ ಅವರ ಪರ್ಸ್ನಲ್ ಅಕೌಂಟ್ ಒಂದು, ಪ್ರೊಫೆಷ್ನಲ್ ಒಂದು ಅದನ್ನು ಸಗ್ರಿಗೇಟ್ ಮಾಡುವಂಥ ಪ್ರಯತ್ನ ಮಾಡಿದ್ದಾರೆ ಅಂತ. ಯಾಕಂದರೆ ನಾವು ರಿಷಬ್ ಶೆಟ್ಟಿ ಅವರ ವೈಯಕ್ತಿಕ ಅಕೌಂಟನ್ನು ನೋಡಿದಾಗ ಬರೀ 3 ಜನರನ್ನ ಫಾಲೋ ಮಾಡ್ತಿದ್ದಾರೆ. ಒಂದು ರಿಷಬ್ ಶೆಟ್ಟಿ ಫಿಲ್ಮ್ಸ್, ಅವರ ಫಿಲ್ಮ್ ಬ್ಯಾನರ್. ಎರಡನೇದು ಪ್ರಗತಿ ಶೆಟ್ಟಿ ಅವರು, ಅವರ ಪತ್ನಿ. ಮೂರನೇದಾಗಿ ರಿಷಬ್ ಶೆಟ್ಟಿ ಫೌಂಡೇಶನ್. ಇದನ್ನು ಮಾತ್ರ ಅವರೀಗ ಫಾಲೋ ಮಾಡ್ತಾ ಇರೋದು. ಇದು ಕಂಪ್ಲೀಟ್ಲಿ ಅವರ ಇಂಡಿವಿಜುವಲ್ ವೈಯಕ್ತಿಕ ವಿಚಾರ, ನಾವು ಅದನ್ನು ಪ್ರಶ್ನೆ ಮಾಡೋಕ್ಕಾಗಲ್ಲ. ಬಟ್ ಅವರ ಪಬ್ಲಿಕ್ ಫಿಗರ್ ಆಗಿರೋದ್ರಿಂದ ಅವರು ಕೆಲವೊಂದು ವಿಚಾರಗಳು ಪಬ್ಲಿಕ್ ಡೊಮೇನಿಗೆ ಬರುತ್ತೆ, ಚರ್ಚೆಗೆ ಗ್ರಾಸ ಆಗುತ್ತೆ. ಆದರೆ ಅವರು ಯಾರ್ಯಾರನ್ನ ಇಲ್ಲಿ ಫಾಲೋ ಮಾಡ್ತಿಲ್ಲ, ಅನ್ಫಾಲೋ ಮಾಡಿದ್ದಾರೆ ಲಿಸ್ಟಿಂದ. ಬಟ್ ಅವರ ಇನ್ನೊಂದು ಪೇಜ್ ಇದೆಯಲ್ಲ, ರಿಷಬ್ ಶೆಟ್ಟಿ ಫಿಲ್ಮ್ಸ್ ಅಂತ, ಸೊ ಅದರಲ್ಲಿ ಎಲ್ಲರನ್ನೂ ಕೂಡ ಫಾಲೋ ಮಾಡ್ತಿದ್ದಾರೆ. ನಾವು ಅದನ್ನು ಚೆಕ್ ಮಾಡಿದಾಗಲೂ ಕೂಡ ಸುದೀಪ್ ಅವರಿಂದ ಹಿಡಿದು ದರ್ಶನ್ ಅವರು ಪ್ರತಿಯೊಬ್ಬರನ್ನು ಕೂಡ ಅಲ್ಲಿ ಫಾಲೋ ಮಾಡಿದ್ದಾರೆ, ಬೇರೆ ಬೇರೆ ಬ್ಯಾನರ್ಗಳನ್ನು. ಸೊ ಹಾಗಾಗಿ ಏನು ಈ ಗೊಂದಲ ನಡೀತಿದೆ, ಮೇ ಬಿ ಅವರು ತಮ್ಮ ಪರ್ಸ್ನಲ್ ಅಕೌಂಟನ್ನು ಫುಲ್ ಕ್ಲಿಯರ್ ಮಾಡಿ ಪ್ರೊಫೆಷ್ನಲಿ ಎಲ್ಲರನ್ನೂ ಕೂಡ, ಪ್ರೊಫೆಷ್ನಲಿ ಅವ್ರ ಜೊತೆ ಯಾರ್ಯಾರಿದ್ದಾರೆ ಸೊ ಅವ್ರನ್ನೆಲ್ಲ ಕನೆಕ್ಟ್ ಆಗುವಂಥ ಒಂದು ರೀತಿಯ ಮಾಡ್ಕೊಂಡಿದ್ದಾರೆ ಅಂತ ಅನಿಸ್ತಾ ಇದೆ. ಬಟ್ ಸಹಜವಾಗಿ ಇನ್ಸ್ಟಾಗ್ರಾಮ್ ಫಾಲೋಯಿಂಗ್ ಏನಿದೆ ಭಾಳಷ್ಟು ದಿನಗಳಿದೆ, ಚರ್ಚೆಯಲ್ಲಿದ್ದಂತೂ ನಿಜ. ಹಾಗಾಗಿ ನೀವೇನಾದರೂ ರಿಷಬ್ ಶೆಟ್ಟಿ ಫಿಲ್ಮ್ಸ್ ಪೇಜಿಗೆ ಹೋಗಿ ಚೆಕ್ ಮಾಡಿದ್ರೆ ಇವರೆಲ್ಲರನ್ನೂ ಕೂಡ ಅವರು ಫಾಲೋ ಮಾಡ್ತಿದ್ದಾರೆ. ಸೊ ಇದು ಒಂದು ಕ್ಲಾರಿಫಿಕೇಶನ್ ಸದ್ಯಕ್ಕೆ. ಬಟ್ ಸ್ಟಿಲ್ ಆರಂಭದಲ್ಲಿ ಒಂದಷ್ಟು ಚರ್ಚೆ ಆಯಿತು, ಏನಕ್ಕೆ ವೈಯಕ್ತಿಕ ಪ್ರೊಫೆಷ್ನಲ್ ಅಕೌಂಟ್ ಅಂತ ಡಿವಿಯೇಟ್ ಮಾಡಿದ್ರು ಅನ್ನೋದು. ಬಟ್ ಮೇ ಬಿ ಒಂದು ಥಾಟ್ ಇದೆ ಅದರಲ್ಲೂ ಕೂಡ. ಸೊ ಇದು ನಿಮಗೆ ಏನಾದರೂ ಕ್ಲಾರಿಫಿಕೇಶನ್ ಇದ್ರ ಬಗ್ಗೆ ಗೊಂದಲ ಇತ್ತು ಅಂತಂದರೆ ಒಂದು ಕ್ಲಾರಿಫೈ ಮಾಡುವಂಥ ಪ್ರಯತ್ನ ರಿಷಬ್ ಶೆಟ್ಟಿ ತಮ್ಮ ಪ್ರೊಫೆಷ್ನಲ್ ಅಕೌಂಟ್ ಮೂಲಕ ಪ್ರತಿಯೊಬ್ಬರನ್ನು ಕೂಡ ಫಾಲೋ ಮಾಡ್ತಿದ್ದಾರೆ. ಹನುಮಾನ್ ಸಿನಿಮಾ ಬರ್ತಿದೆ, ಜೈ ಹನುಮಾನ್. ನೆಕ್ಸ್ಟ್ ಇನ್ನೊಂದು ಶಿವಾಜಿ ಆತ್ಮಚರಿತ್ರೆ ಸಂಬಂಧಪಟ್ಟ ಹಾಗೆ ಅವರ ಕತೆ ಕೂಡ ಮಾಡ್ತಿದ್ದಾರೆ. ರಿಷಬ್ ತಮ್ಮದೇ ಆದಂಥ ಒಂದಷ್ಟು ಪ್ಲ್ಯಾನ್ ಮಾಡ್ಕೊಂಡು ಮುಂದುವರಿತಿರೋದಂತೂ ಒಂದು ಹೆಮ್ಮೆ ವಿಚಾರ. ಕಾಂತಾರ ಆದಮೇಲೆ ಇನ್ನೊಂದಷ್ಟು ಮೈಲ್ ಸ್ಟೋನನ್ನು ಸೆಟ್ ಮಾಡ್ತಾರೆ ಅನ್ನೋ ನಂಬಿಕೆ ಇದೆ. ಸೊ ಇದಾಗಿತ್ತು ಸುಮನ್ ಟಿವಿ ಕನ್ನಡ ಸ್ಪೆಷಲ್. ಇದೇ ರೀತಿಯ ಕಾಂಟೆಂಟ್ಗೆ ಫಾಲೋ ಮಾಡ್ತಾ ಇರಿ ಸುಮನ್ ಟಿವಿ ಕನ್ನಡ.